me forever on fire. ರಾಜ್ಯ ಬಿಜೆಪಿ ಕಡಿಮೆ ಆಗದ ಅಸಮಾಧಾನಿತರ ಆಕ್ರೋಶ. ವಿಜಯೇಂದ್ರ ನಾಯಕತ್ವವನ್ನ ಬಿಲ್ಕುಲ್ ಒಪ್ತಾ ಇಲ್ಲ ಅಸಮಾಧಾನಿತರು. ಆರ್ಎಸ್ಎಸ್ ನಾಯಕರ ಸೂಚನೆಗೂ ಕೂಡ ರೆಬಲ್ಸ್ ನಾಯಕರು ಡೋಂಟ್ ಕೇರ್ ಅಂತಿದ್ದಾರೆ. ಇವತ್ತೂ ಕೂಡ ಭಿನ್ನರ ಬಣದಿಂದ ಒಂದು ಮಹತ್ವದ ಸಭೆಯನ್ನ ನಡೆಸಲಾಗುತ್ತೆ. ದಾವಣಗೆರೆಯಲ್ಲಿ ಸಭೆಯನ್ನ ನಡೆಸೋದಕ್ಕೆ ಬಿಜೆಪಿ ಅತೃಪ್ತರ ಬಣ ತೀರ್ಮಾನಿಸಿಕೊಂಡಿದೆ. ವಿಜಯೇಂದ್ರ ನಾಯಕತ್ವದ ವಿರುದ್ಧ ಬಹಿರಂಗ ವಾಗ್ದಾಳಿ ಮಾಡುವಂತ ಸಾಧ್ಯತೆ ಬಹಳಷ್ಟಿದೆ. ಇವತ್ತು ಅತೃಪ್ತರ ಸಭೆ ನೇತೃತ್ವವನ್ನ ವಹಿಸ್ತಾ ಇದ್ದಾರೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್. ಈ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ, ಯತ್ನಾಳ್ ಸೇರಿದಂತೆ ಹಲವರು ಭಾಗಿಯಾಗುವಂತ ನಿರೀಕ್ಷೆ ಇದೆ. ಪಕ್ಷದ ವರಿಷ್ಠರಿಗೆ ಇವತ್ತೇ ಒಂದು ಸ್ಪಷ್ಟ ಸಂದೇಶ ರವಾನಿಸುವಂತ ಸಾಧ್ಯತೆ ಕೂಡ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬಹಳ ದಿನಗಳಿಂದ ಭಿನ್ನಾಭಿಪ್ರಾಯಗಳು ಅನ್ನೋದು, ಅಸಮಾಧಾನಿತ ಅನ್ನೋದು, ಬಣ ಬಡಿದಾಟ ಅನ್ನೋದು ನಿರಂತರವಾಗಿ ನಡೀತಾ ಇದೆ. ನೇರವಾಗಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ವಿರುದ್ಧ. ಯಾರ ಮಾತು ಕೇಳಲ್ಲ, ನಮ್ಮನ್ಯಾರನ್ನು ಪರಿಗಣನೆಗೆ ತೆಗೆದುಕೊಳ್ಳಲ್ಲ, ಅವರೊಬ್ಬರೇನೆ ಶೈನ್ ಆಗ್ತಾ ಇದ್ದಾರೆ, ನಂದೇ ಇಲ್ಲ ಅನ್ನುವಂಥ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ, ಹಿರಿಯರಿಗೆ ಗೌರವ ಕೊಡಲ್ಲ, ಈ ಥರದೊಂದಷ್ಟು ಗಂಭೀರವಾದಂಥ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆರ್ಎಸ್ಎಸ್ನ ನಾಯಕರೇ ಕರೆದು ಕೂರ್ಸ್ ಬುದ್ಧಿ ಮಾತು ಹೇಳಿದ್ರು ರೆಬಲ್ಸ್ಗೆ ಮತ್ತು ವಿಜಯೇಂದ್ರ ಅವರನ್ನು ಕೂಡ. ಬಗೆಹರಿಸ್ಕೊಳ್ಳಿ ಬೇಗ ಇದನ್ನೆಲ್ಲ, ಅಸಹ್ಯ ಮಾಡ್ಕೊಳ್ಬೇಡಿ ಅನ್ನುವಂಥ ನಿಟ್ಟಿನಲ್ಲಿ. ಆದರೂ ಅದ್ಯಾಕೋ ಗೊತ್ತಿಲ್ಲ, ಯಾರು ಕೇಳೋಕೆ ರೆಡಿ ಇಲ್ಲ. ದಿನದಿಂದ ದಿನಕ್ಕೆ ಅಸಮಾಧಾನಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನೇರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ಇದು ರಾಜ್ಯ ಬಿಜೆಪಿಯ ಮೇಲೆ ಮಾತ್ರ ಪರಿಣಾಮ ಬೀರೋದಿಲ್ಲ, ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಪರಿಣಾಮ ಬೀರುತ್ತೆ. ಈ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಲೋಪದೋಷಗಳಿದೆ, ಅದರ ಬಗ್ಗೆ ಫೋಕಸ್ ಮಾಡಿ, ಅದರ ವಿರುದ್ಧ ಹೋರಾಟ ಮಾಡಿ ಅಂದರೆ ನೀವೇ ಬಣಗಳಾಗಿ ಕೂತಿದ್ದೀರಾ ಅನ್ನುವಂಥ ಅಸಮಾಧಾನವನ್ನು ಹೈಕಮಾಂಡ್ ಮಟ್ಟದ ನಾಯಕರುಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಹೈಕಮಾಂಡ್ ನಾಯಕರು ಕೂಡ ಕರೆದು ಬುದ್ಧಿ ಹೇಳಿದರು, ಸಣ್ಣ ಪುಟ್ಟಕ್ಕೂ ಹೈಕಮಾಂಡಿಗೆ ಓಡ್ ಬರಬೇಡಿ, ನೀವು ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ, ಕಾಂಗ್ರೆಸ್ನವ್ರ ಥರ ಕಚ್ಚಾಡ್ಕೊಂಡು ಬರಬೇಡಿ, ನೀವು ನಮಗೊಂದು ಶಿಸ್ತಿದೆ ಈ ಪಕ್ಷಕ್ಕೆ ಅಂತ ಹೇಳಿ ಕಳಿಸಿದ್ರು. ಆದರೂ ಅದ್ಯಾಕೋ ಗೊತ್ತಿಲ್ಲ, ಒಪ್ಪೋಕೆ ರೆಡಿ ಇಲ್ಲ. ನಾವು ನಮ್ಮ ಶಕ್ತಿ ಪ್ರದರ್ಶನ ಮಾಡಲೇಬೇಕು, ವಿಜಯೇಂದ್ರ ಅವರನ್ನು ಕೆಳಗೆ ಇಳಿಸಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ ಈ ಅಸಮಾಧಾನಿತರು. ನೋಡಿ, ಜಿಎಂ ಸಿದ್ದೇಶ್ವರ್ ಇವರೇ ಇವತ್ತಿನ ಸಭೆಯ ನೇತೃತ್ವ ವಹಿಸ್ಕೊಳ್ಳೋದು ಅಂತ ಹೇಳಲಾಗ್ತಾ ಇದೆ. ಜಿಎಂ ಸಿದ್ದೇಶ್ವರ್ ಅವರು ಒಂದು ಕಾಲದಲ್ಲಿ ಯಡಿಯೂರಪ್ಪನವರ ಆಪ್ತರು, ಯಡಿಯೂರಪ್ಪನವರು ಸುತ್ತಮುತ್ತ ಕಾಣಿಸ್ಕೊಳ್ತಾ ಇದ್ರು. ಬದಲಾದ ಸನ್ನಿವೇಶನದಲ್ಲಿ ಅವರಿಗೆ ಅಸಮಾಧಾನ ಇದೆ. ಈಶ್ವರಪ್ಪನವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅವರು ಕೂಡ ಇದೇ ಬಣಕ್ಕೆ ಸೇರ್ಪಡೆ ಆಗ್ತಾರೆ. ನಮಗೆಲ್ಲ ಬೇಸರ ಇದೆ, MLA ಅವರೇ, MP ಅವರೇ, ರಾಜ್ಯಾಧ್ಯಕ್ಷರು ಅವರೇ, ಯಾಕೆ ಯಡಿಯೂರಪ್ಪನವರ ಮನೆಗೆ ಎಲ್ಲವೂ ಸೀಮಿತವಾಗಿರಬೇಕು, ಬೇರೆಯವ್ರಿಗೂ ಗೌರವ ಕೊಡಬೇಕು, ನಮ್ಮ ಮಾತನ್ನು ಕೂಡ ಕೇಳಬೇಕು, ನಮ್ಮನ್ನು ಕೂಡ ಒಟ್ಟಿಗೂಡಿಸ್ಕೊಂಡು ಹೋಗಬೇಕು ಅಂತ ಇವ್ರುಗಳ ಅಭಿಪ್ರಾಯ. ಪಾದಯಾತ್ರೆನೇ ಎರಡೆರಡು ಪಾದಯಾತ್ರೆ ಮಾಡಬೇಕು ಅಂತ ಹೊರಟು. ಸೊ ಇವತ್ತಿನ ಏನು ತೀರ್ಮಾನ ಕೈಗೊಳ್ತಾರೋ, ಏನು ಸಂದೇಶ ರವಾನೆ ಮಾಡ್ತಾರೋ, ಇದು ಎಷ್ಟು ಮಟ್ಟಿಗೆ ಬಿಜೆಪಿಗೆ ಡ್ಯಾಮೇಜ್ ಆಗುತ್ತೋ ಕಾದು ನೋಡಬೇಕು.